ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ರೀತಿಯ ನಡಿಗೆ ನಮ್ಮ ಏಕಾಗ್ರತೆ ಮತ್ತು ಸ್ಮರಣೆಯನ್ನು ಸುಧಾರಿಸುತ್ತದೆ? ಆಪ್ಷನ್ಸ್: ಎ ವೇಗದ ನಡಿಗೆ, ಬಿ ವಿರಾಮದ ನಡಿಗೆ, ಸಿ ದೂರದ ನಡಿಗೆ, ಡಿ ರೆಟ್ರೋ ನಡಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ರೆಟ್ರೋ ನಡಿಗೆ. ಹಿಂದಕ್ಕೆ ನಡೆಯುವುದು, ಇದನ್ನು ರೆಟ್ರೋ ವಾಕಿಂಗ್ ಎಂದು ಕರೆಯುತ್ತಾರೆ. ನಾವು ಹಿಂದಕ್ಕೆ ನಡೆದಾಗ ನಮ್ಮ ಮೆದುಳು ಸಾಮಾನ್ಯ ನಡಿಗೆಯ ಸ್ವಯಂ ಪೈಲಟ್ ಮೋಡ್ನಿಂದ ಹೊರಬರುತ್ತದೆ. ನಾವು ಪ್ರತಿ ಹೆಜ್ಜೆಗೂ ಗಮನ ಹರಿಸಬೇಕು, ಸುತ್ತಮುತ್ತಲಿನ ಶಬ್ದಗಳನ್ನು ಆಲಿಸಬೇಕು ಮತ್ತು ಜಾಗರೂಕರಾಗಿರಬೇಕು. ಇದು ನಮ್ಮ ಏಕಾಗ್ರತೆ, ಜಾಗರೂಕತೆ ಮತ್ತು ಸ್ಮರಣೆಯನ್ನು ಸುಧಾರಿಸುತ್ತದೆ. ಇದು ಮೆದುಳನ್ನು ಸಕ್ರಿಯವಾಗಿರಿಸುತ್ತದೆ. ಎರಡನೇ ಪ್ರಶ್ನೆ, ಋತುಚಕ್ರದ ಸಮಯದಲ್ಲಿ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಪೇರಳೆ, ಬಿ ಸೇಬು, ಸಿ ಪರಂಗಿ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಬಾಳೆಹಣ್ಣು ಮುಟ್ಟಿನ ನೋವನ್ನು ನಿವಾರಿಸಲು ತಿನ್ನಬಹುದಾದ ಅತ್ಯುತ್ತಮ ಆಹಾರಗಳಲ್ಲಿ ಒಂದಾಗಿದೆ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿರುತ್ತದೆ ಮತ್ತು ಇದು ನಿಮ್ಮ ಸೆಳೆತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣಿನಲ್ಲಿರುವ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಮುಟ್ಟಿನ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ತಾಮ್ರವನ್ನು ದೈವಿಕ ಲೋಹವೆಂದು ಏಕೆ ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್: ಎ ಧಾರ್ಮಿಕ ನಂಬಿಕೆ, ಬಿ ಔಷಧೀಯ ಗುಣ, ಸಿ ಸಂಪ್ರದಾಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತಾಮ್ರದ ಪಾತ್ರೆಗಳು ಬಹಳ ಹಿಂದಿನಿಂದಲೂ ಹಿಂದೂ ಆಚರಣೆಗಳ ಒಂದು ಭಾಗವಾಗಿದೆ. ಇದು ಧಾರ್ಮಿಕ ನಂಬಿಕೆಗಳು, ಆಯುರ್ವೇದ ಪರಿಕಲ್ಪನೆಗಳು ಮತ್ತು ಆಚರಣೆಗಳಲ್ಲಿ ಆರೋಗ್ಯ ಪ್ರಯೋಜನಗಳ ಮಿಶ್ರಣವನ್ನು ಬಲವಾಗಿ ಆಧರಿಸಿದೆ. ಹಿಂದೂ ಸಮಾಜದಲ್ಲಿ ತಾಮ್ರವು ಶುದ್ಧ ಮತ್ತು ಪವಿತ್ರ ಲೋಹವಾಗಿದೆ ಮತ್ತು ದೇವತೆಗಳಿಗೆ ನೀರನ್ನು ಅರ್ಪಿಸಲು ಇದನ್ನು ಬಳಸುವ ಮೂಲಕ ಧಾರ್ಮಿಕ ಪಾವಿತ್ರ್ಯವನ್ನು ಹೆಚ್ಚಿಸುತ್ತದೆ. ಇದು ಶುದ್ಧತೆ ಮತ್ತು ಭಕ್ತಿಯ ಸಂಕೇತವಾಗಿದೆ ಮತ್ತು ಇದು ಪೂಜೆಯಲ್ಲಿ ಬಳಸುವ ನೀರನ್ನು ಆಧ್ಯಾತ್ಮಿಕವಾಗಿ ಚಾರ್ಜ್ ಮಾಡುತ್ತದೆ ಎಂದು ನಂಬಲಾಗಿದೆ. ನಾಲ್ಕನೇ ಪ್ರಶ್ನೆ, ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುವ ಪಕ್ಷಿ ಯಾವುದು? ಆಪ್ಷನ್ಸ್: ಎ ಮರಕುಟುಕ, ಬಿ ಟಿನಾಮಸ್, ಸಿ ಬೆಳ್ಳಕ್ಕಿಗಳು, ಡಿ ಏಮು. ಸರಿಯಾದ ಉತ್ತರ ಆಪ್ಷನ್ ಡಿ ಏಮು ಅಥವಾ ಉಷ್ಟ್ರಪಕ್ಷಿ. ಹಸಿರು ಮೊಟ್ಟೆಗಳನ್ನು ಇಡುವ ಪ್ರಮುಖ ಪಕ್ಷಿಗಳಲ್ಲಿ ಅರೌಕಾನಾ ಕೋಳಿ ಮತ್ತು ಏಮು ಪಕ್ಷಿ ಸೇರಿವೆ. ಅರೌಕಾನಾ ಕೋಳಿಗಳು ನೀಲಿ ಮತ್ತು ಹಸಿರು ಮೊಟ್ಟೆಗಳನ್ನು ಇಡುತ್ತವೆ, ಆದರೆ ಏಮುಗಳು ದೊಡ್ಡ ಗಾಢವಾದ ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುತ್ತವೆ. ಇದರೊಟ್ಟಿಗೆ ಇನ್ನೂ ಕೆಲವು ಪಕ್ಷಿಗಳು ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುತ್ತವೆ. ಅವುಗಳೆಂದರೆ ಇಂಡಿಯನ್ ರನ್ನರ್ ಬಾತುಕೋಳಿ, ಔಸ್ ಫಿಂಚ್ ಎಂಬ ಪಕ್ಷಿಗಳು. ಐದನೇ ಪ್ರಶ್ನೆ, ವೀರ್ಯ ದಾನ ಮಾಡುವವರಿಗೆ ಎಷ್ಟು ಹಣ ಸಿಗುತ್ತದೆ? ಆಪ್ಷನ್ಸ್: ಎ 500ರಿಂದ 2000, ಬಿ 8000ದಿಂದ 15000, ಸಿ 15000ದಿಂದ 20000, ಡಿ 20000ದಿಂದ 25000. ಸರಿಯಾದ ಉತ್ತರ ಆಪ್ಷನ್ ಎ 500ರಿಂದ 2000. ಈ ಹಣವು ಕ್ಲಿನಿಕ್, ದಾನಿಗಳ ಪ್ರೊಫೈಲ್ ಮತ್ತು ವೀರ್ಯದ ಗುಣಮಟ್ಟವನ್ನು ಅವಲಂಬಿಸಿ ಬದಲಾಗುತ್ತದೆ. ಇದು ಸಾಮಾನ್ಯವಾಗಿ ಪ್ರತಿ ದಾನಕ್ಕೆ 500ರಿಂದ 2000 ರೂಪಾಯಿಗಳವರೆಗೆ ಇರುತ್ತದೆ. ಕೆಲವು ದೊಡ್ಡ ನಗರಗಳಲ್ಲಿ 15000 ರೂಪಾಯಿಗಳವರೆಗೆ ಹೋಗಬಹುದು. ಈ ಪಾವತಿಯು ದಾನಿಗಳ ಅನಾನುಕೂಲತೆ ಹಾಗೂ ವೈದ್ಯಕೀಯ ಪರೀಕ್ಷೆಗಳ ವೆಚ್ಚವನ್ನು ಒಳಗೊಳ್ಳುತ್ತದೆ. ಆರನೇ ಪ್ರಶ್ನೆ, ಆರೋಗ್ಯಯುತ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡಬೇಕು? ಆಪ್ಷನ್ಸ್: ಎ 6ರಿಂದ 7 ಬಾರಿ, ಬಿ 7ರಿಂದ 10 ಬಾರಿ, ಸಿ 10ರಿಂದ 12 ಬಾರಿ, ಡಿ 12ರಿಂದ 15 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಎ 6ರಿಂದ 7 ಬಾರಿ. ಆರೋಗ್ಯಯುತ ವ್ಯಕ್ತಿ ಹಾಗೂ ದಿನಕ್ಕೆ 2ರಿಂದ 3 ಲೀಟರ್ ನೀರು ಕುಡಿಯುವವರು ದಿನದಲ್ಲಿ 6ರಿಂದ 7 ಬಾರಿ ಮೂತ್ರ ವಿಸರ್ಜನೆ ಮಾಡಬೇಕು. ಆದಾಗ್ಯೂ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ದೈಹಿಕವಾಗಿ ಚಟುವಟಿಕೆಯಿಂದ ಇರುವ ವ್ಯಕ್ತಿ ಹೆಚ್ಚು ನೀರು ಸೇವಿಸಿದರೂ ಶೌಚಕ್ಕೆ ಹೋಗುವ ಸಮಯ ಕಡಿಮೆಯಾಗಬಹುದು, ಕಾರಣ ಬೆವರಿನ ಮೂಲಕ ನೀರು ನಷ್ಟ ಉಂಟಾಗುತ್ತದೆ. ಅಲ್ಲದೆ ಆರೋಗ್ಯಯುತ ವ್ಯಕ್ತಿ ದಿನಕ್ಕೆ 10 ಬಾರಿ ಕೂಡ ಹೋಗಬಹುದು, ಆದರೆ ಗಂಟೆಗೆ 4 ಸಲ ಶೌಚಾಲಯಕ್ಕೆ ಹೋಗುತ್ತಿದ್ದರೆ ಕಾಳಜಿ ವಹಿಸಬೇಕಾಗುತ್ತದೆ.
ಏಳನೇ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ದೇಶ ಯಾವುದು? ಆಪ್ಷನ್ಸ್ ಎ ಬ್ರಿಟನ್, ಬಿ ಜಪಾನ್, ಸಿ ಅಮೇರಿಕಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕಾ. ಒಲಿಂಪಿಕ್ಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದ ವಿಶ್ವ ದಾಖಲೆ ಯುಎಸ್ ದೇಶದ ಹೆಸರಿನಲ್ಲಿದೆ. 1896ರಿಂದ ಶುರುವಾದ ಒಲಿಂಪಿಕ್ಸ್ನಲ್ಲಿ ಈವರೆಗೆ 50 ಕ್ರೀಡಾಕೂಟಗಳು ನಡೆದಿದೆ. ಈ 50 ಕ್ರೀಡಾಕೂಟಗಳಲ್ಲಿ 3000ಕ್ಕೂ ಅಧಿಕ ಪದಕಗಳನ್ನು ಗೆಲ್ಲುವಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಕ್ರೀಡಾಪಟುಗಳು ಯಶಸ್ವಿಯಾಗಿದ್ದಾರೆ. ಈ ಮೂಲಕ 2000ಕ್ಕಿಂತಲೂ ಅಧಿಕ ಒಲಿಂಪಿಕ್ಸ್ ಪದಕ ಗೆದ್ದ ಏಕೈಕ ದೇಶವೆಂಬ ದಾಖಲೆಯನ್ನು ಯುಎಸ್ಎ ನಿರ್ಮಿಸಿದೆ. 8ನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಬರಲು ಮೂಲ ಕಾರಣವೇನು? ಆಪ್ಷನ್ಸ್ ಎ ಆನುವಂಶಿಕ, ಬಿ ವಿಟಮಿನ್ ಡಿ ಕೊರತೆ, ಸಿ ನೀರಿನ ಕೊರತೆ, ಡಿ ನಿದ್ದೆಯ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಧುಮೇಹಕ್ಕೆ ಮೂಲ ಕಾರಣವೆಂದರೆ ದೇಹಕ್ಕೆ ಇನ್ಸುಲಿನ್ ಉತ್ಪಾದಿಸುವ ಅಥವಾ ಬಳಸುವ ಸಾಮರ್ಥ್ಯದಲ್ಲಿ ಸಮಸ್ಯೆ ಇರುವುದು. ಇದು 2 ಮುಖ್ಯ ಪ್ರಕಾರಗಳಲ್ಲಿ ಕಂಡುಬರುತ್ತದೆ. ಟೈಪ್ 1 ಮಧುಮೇಹದಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಇನ್ಸುಲಿನ್ ಉತ್ಪಾದಿಸುವ ಮೇದೋಜ್ಜೀರಕ ಗ್ರಂಥಿಯ ಜೀವಕೋಶಗಳ ಮೇಲೆ ದಾಳಿ ಮಾಡುತ್ತದೆ. ಇದರಿಂದ ಇನ್ಸುಲಿನ್ ಉತ್ಪಾದನೆಯು ಕಡಿಮೆಯಾಗುತ್ತದೆ. ಟೈಪ್ 2 ಮಧುಮೇಹದಲ್ಲಿ ದೇಹವು ಇನ್ಸುಲಿನ್ ಅನ್ನು ಪರಿಣಾಮಕಾರಿಯಾಗಿ ಬಳಸುವುದಿಲ್ಲ ಅಥವಾ ಸಾಕಷ್ಟು ಇನ್ಸುಲಿನ್ ಅನ್ನು ಉತ್ಪಾದಿಸುವುದಿಲ್ಲ. ಆನುವಂಶಿಕತೆ, ಬೊಜ್ಜು, ಕಳಪೆಯ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಕೊರತೆಯಂತಹ ಅಂಶಗಳು ಟೈಪ್ 2 ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತವೆ. 9ನೇ ಪ್ರಶ್ನೆ, ಮನೆಯಲ್ಲಿ ಹಚ್ಚುವ ಅಗರಬತ್ತಿಯಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್ ಎ ಅಸ್ತಮಾ, ಬಿ ಕ್ಯಾನ್ಸರ್, ಸಿ ಥೈರಾಯ್ಡ್, ಡಿ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಈ ಧೂಪ ಅಥವಾ ಅಗರಬತ್ತಿಗಳಿಂದ ಬರುವ ಹೊಗೆಯಿಂದ ಬಿಡುಗಡೆಯಾದ ರಾಸಾಯನಿಕಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಮಾತ್ರವಲ್ಲ, ಇವು ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಸೇರಿಕೊಂಡು ಸಿಗರೇಟ್ಗಳಿಗಿಂತ ಹೆಚ್ಚಿನ ಪರಿಣಾಮ ಬೀರುತ್ತವೆ. ಈ ಧೂಪ ಅಥವಾ ಅಗರಬತ್ತಿ ಕಡ್ಡಿಗಳಿಂದ ಹೊರಬರುವ ಹೊಗೆಯು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಈ ಹೊಗೆಯು ಉಸಿರಾಟದ ತೊಂದರೆ, ಕೆಮ್ಮು ಮತ್ತು ಅಲರ್ಜಿಗೆ ಕಾರಣವಾಗುತ್ತದೆ. ಪ್ರತಿನಿತ್ಯ ಅಥವಾ ಹೆಚ್ಚಾಗಿ ಇವುಗಳನ್ನು ಹಚ್ಚುವುದರಿಂದ ಅವುಗಳಿಂದ ಬಂದ ಹೊಗೆ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಸೇರಿಕೊಂಡು ಬ್ರಾಂಕೈಟಿಸ್, ಅಸ್ತಮಾ ಮತ್ತು ಸಿಒಪಿಡಿಯಂತಹ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಮಾತ್ರವಲ್ಲ, ಪರಿಣಾಮ ಹೆಚ್ಚು ತೀವ್ರವಾಗಿದ್ದಲ್ಲಿ ಅದು ಶ್ವಾಸಕೋಶದ ಕ್ಯಾನ್ಸರ್ಗೂ ಕಾರಣವಾಗಬಹುದು. ಆದ್ದರಿಂದ ಮುನ್ನೆಚ್ಚರಿಕೆಯಾಗಿ ಪೂಜಾ ಸಮಯದಲ್ಲಿ ಧೂಪ ಅಥವಾ ಅಗರಬತ್ತಿಯನ್ನು ಹಚ್ಚಬೇಕಾದರೆ ಕಿಟಕಿ, ಬಾಗಿಲು ತೆರೆದಿರಲಿ ಮತ್ತು ರಾಸಾಯನಿಕ ಮುಕ್ತ ಧೂಪದ್ರವ್ಯದ ಕಡ್ಡಿಗಳನ್ನು ಬಳಸುವುದು ಉತ್ತಮ. 10ನೇ ಪ್ರಶ್ನೆ, ಬಿಯರ್ ಕುಡಿಯುವುದರಿಂದ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ವಯಸ್ಸಾಗುವಿಕೆ, ಬಿ ಅರಿವಿನ ಕುಸಿತ, ಸಿ ಹೃದಯ ಬ್ಲಾಕೇಜ್, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅನೇಕ ಜನರು ಬಿಯರನ್ನು ಸಾಂದರ್ಭಿಕ ಮತ್ತು ನಿರುಪದ್ರವ ಪಾನೀಯವೆಂದು ನೋಡುತ್ತಾರೆ. ಅದಕ್ಕಾಗಿಯೇ ಇದನ್ನು ಕೆಲವೊಮ್ಮೆ ಆರೋಗ್ಯಕರ ಎಂದು ಹೇಳಲಾಗುತ್ತದೆ ಅಥವಾ ಇದು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಆದರೆ ವಯಸ್ಸಾದ ವಿಷಯಕ್ಕೆ ಬಂದಾಗ ಬಿಯರ್ 2 ಪ್ರಮುಖ ಸಮಸ್ಯೆಗಳನ್ನು ಹೊಂದಿದೆ. ಮೊದಲನೆಯದಾಗಿ, ಇದು ಆಲ್ಕೋಹಾಲ್ ಅನ್ನು ಹೊಂದಿರುತ್ತದೆ. ಇದನ್ನು ಉರಿಯೂತ ಎಂದು ಕರೆಯಲಾಗುತ್ತದೆ ಮತ್ತು ದೀರ್ಘಕಾಲದ ಉರಿಯೂತವು ಅಕಾಲಿಕ ವಯಸ್ಸಾಗುವಿಕೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಇದು ಸುಕ್ಕುಗಳಿಂದ ಹಿಡಿದು ಮೆಮೊರಿ ನಷ್ಟ ಮತ್ತು ಕಾಲಾನಂತರದಲ್ಲಿ ಜೀವಕೋಶಗಳಿಗೆ ಹಾನಿಯಾಗುವುದು, ಅರಿವಿನ ಕುಸಿತದ ಅಪಾಯವನ್ನು ಹೆಚ್ಚಿಸುತ್ತದೆ. 11ನೇ ಪ್ರಶ್ನೆ, ಶುದ್ಧ ನೀರು ಯಾವ ಬಣ್ಣವನ್ನು ಹೊಂದಿರುತ್ತದೆ? ಆಪ್ಷನ್ಸ್ ಎ ಬಿಳಿ, ಬಿ ನೀಲಿ, ಸಿ ಕಂದು, ಡಿ ಹಸಿರು. ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ. ನೀರಿನ ಬಣ್ಣವು ಆ ನೀರು ಇರುವ ಪರಿಸರದ ಪರಿಸ್ಥಿತಿಗಳೊಂದಿಗೆ ಬದಲಾಗುತ್ತದೆ. ತುಲನಾತ್ಮಕವಾಗಿ ಸಣ್ಣ ಪ್ರಮಾಣದ ನೀರು ಬಣ್ಣರಹಿತವಾಗಿ ಕಂಡುಬಂದರೂ ಶುದ್ಧ ನೀರು ಸ್ವಲ್ಪ ನೀಲಿ ಬಣ್ಣವನ್ನು ಹೊಂದಿರುತ್ತದೆ. ಇದು ಗಮನಿಸಿದ ಮಾದರಿಯ ದಪ್ಪ ಹೆಚ್ಚಾದಂತೆ ಆಳವಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.